ಭರ್ಜರಿ ಕಾರ್ಯಾಚರಣೆ. ವಿಜಯಪುರ ಮೆಗಾ ಲಿಕ್ಕರ್ ಬೇಟೆ. ಬೆಳಗ್ಗೆ ಶಾಕ್ ಕೊಟ್ಟ ಪೊಲೀಸರು. ಖಡಕ್ ಹೇಳಿಕೆ ನೀಡಿದ ಎಸ್ಪಿ ಲಕ್ಷ್ಮಣ ನಿಂಬರಿಗೆ. ಭಾರೀ ಪ್ರಮಾಣದ ಅಕ್ರಮ ಮದ್ಯ ಜಪ್ತಿ. 4 ಖದೀಮರ ಬಂಧನ. ಖಾಕಿ ಸಿಂಗಂಗಳಿಗೆ ಸಲಾಮಿಂದ ಜನ. ಗುಮ್ಮಟನಗರಿ ವಿಜಯಪುರದಲ್ಲಿ ಖಚಿತ ಮಾಹಿತಿ ಮೇರೆಗೆ ಭರ್ಜರಿ ಕಾರ್ಯಾಚರಣೆ ನಡೆಸಿದ ಜಲನಗರ ಪೊಲೀಸರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಕ್ರಮ ಗೋವಾ ಮದ್ಯವನ್ನ ಜಪ್ತಿ ಮಾಡಿದ್ದಾರೆ. ಗೊಬ್ಬರದ ಚೀಲಗಳ ನಡುವೆ ಅಡಗಿಸಿಟ್ಟು ಸಾಗಿಸ್ತಾ ಇದ್ದ ಲಾರಿಯನ್ನ ಮಂಗಳವಾರ ಬೆಳ್ಳಂಬೆಳಗ್ಗೆ ಸಿನಿಮೀಯ ಶೈಲಿಯಲ್ಲಿ ಬೆನ್ನಟ್ಟಿ ಹಿಡಿದಿದ್ದಾರೆ. ಈಗಾಗಲೇ ಅಕ್ರಮ ಸರಾಯಿಗೆ ಸಂಬಂಧಪಟ್ಟಂತೆ ಜಿಲ್ಲೆಯಾದ್ಯಂತ ಪೊಲೀಸರು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಬ್ಸರ್ವೇಷನ್ ಮತ್ತು ಸರ್ವೆಲೆನ್ಸ್ ಇಟ್ಟಾಗ DSP ಸಿಟಿ ಆದಂಥ ನಾಗರಾಜ್ ಅವ್ರದ್ದು ನೈಟ್ ರೌಂಡ್ಸ್ ಇದ್ದಾಗ ಅವ್ರಿಗೊಂದು ಮಾಹಿತಿ ಲಭ್ಯ ಆಗುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಹೋಗಿ ಅವರು ಕೋಲಾರ್ ಟೋಲ್ ಹತ್ರ ಗೇಟ್ ಹತ್ರ ಚೆಕ್ ಮಾಡಿದಾಗ ಒಂದು ಟ್ರಕ್ ಸಿಗುತ್ತೆ. ಆ ಟ್ರಕ್ಕನ್ನು ಪರಿಶೀಲನೆ ಮಾಡಿದಾಗ ಟ್ರಕ್ಕಿನ ಮೇಲೆ ಮತ್ತು ಹಿಂದ್ಗಡೆ ಎರೆಹುಳಿನ ಗೊಬ್ಬರದ ಚೀಲವನ್ನು ಹಾಕಿರ್ತಾರೆ. ಆ ಗೊಬ್ಬರದ ಚೀಲಗಳನ್ನ ತೆಗೆದು ನೋಡಿದಾಗ ನಮಗೆ ಇವರು ಗೋವಾದಿಂದ ಅಕ್ರಮವಾಗಿ ಈ ಬ್ರ್ಯಾಂಡೆಡ್ ಲಿಕ್ಕರನ್ನು ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇರ್ತಾರೆ. ಜಿಲ್ಲೆಯಲ್ಲಿ ಅಕ್ರಮ ಮದ್ಯದ ವಿರುದ್ಧ ಕಟ್ಟುನಿಟ್ಟಿನ ನಿಗಾ ವಹಿಸಲು ಎಸ್ಪಿ ಲಕ್ಷ್ಮಣ ಬಿ ನಿಂಬರಗಿ ಅವರು ಸೂಚನೆ ನೀಡಿದ್ರು. ಅದರಂತೆ ಜೂನ್ 23, 2026 ಮಂಗಳವಾರ ನಸುಕಿನ ಜಾವ 5:30 ಸುಮಾರಿಗೆ ನಗರ ಉಪವಿಭಾಗದ DSP ನಾಗರಾಜ್ ಜೆ ಅವರು ರಾತ್ರಿ ಪೆಟ್ರೋಲಿಂಗ್ನಲ್ಲಿದ್ದಾಗ ಸಿಕ್ಕ ಖಚಿತ ಮಾಹಿತಿ ಮೇರೆಗೆ ಕೋಲಾರ ನಾಕಾ ಬಳಿ ಈ ದಾಳಿ ನಡೆಸಿದ್ದಾರೆ. ಈ ದಂಧೆಯಲ್ಲಿ ತೊಡಗಿದ್ದ 4 ಆರೋಪಿಗಳನ್ನ ಪೊಲೀಸರು ಜಾಲಕ್ಕೆ ಕೆಡವಿದ್ದಾರೆ. ಗದಗದ ಲಾರಿ ಚಾಲಕ ಶ್ರೀನಿವಾಸ್, ವಿಜಯಪುರದ ಹುಸೇನ, ಮಹಾರಾಷ್ಟ್ರದ ಸೋಲಾಪುರದ ಸಿದ್ರಾಮ್ ಮತ್ತು ಸಮಾಜ ಸೇವೆಯ ಮುಖವಾಡ ಹೊತ್ತಿದ್ದ ಬಸವರಾಜ್ ಭಜಂತ್ರಿ ಸದ್ಯ ಕಂಬಿ ಎಣಿಸುತ್ತಿದ್ದಾರೆ. ಇವ್ರದ್ದು ಒಂದು ಮಾಡಸ್ ಆಪರೆಂಡಿ ಹೇಗೆ ಅಂತಂದ್ರೆ ಈ ಡ್ರೈವರ್ಸ್ಗಳಿಗೆ ಕೇವಲ ವಾಟ್ಸಪ್ ಲೊಕೇಶನ್ಸ್ಗಳನ್ನ ಕೊಡ್ತಾರೆ. ಆ ಡ್ರೈವರ್ಸ್ಗಳು ಇಬ್ಬಿಬ್ಬರು ಡ್ರೈವರ್ಸ್ ಇರ್ತಾರೆ. ಆ ವಾಟ್ಸಪ್ ಲೊಕೇಶನ್ಸ್ಗಳಿಗೆ ಹೋಗಿ ವೆಹಿಕಲ್ ಅನ್ನು ಡ್ರಾಪ್ ಮಾಡೋದು. ಆ ಲೊಕೇಶನ್ ಇಂದ ಮತ್ತೆ ಬೇರೆ ಡ್ರೈವರ್ಸ್ಗಳು ಬಂದು ಅದನ್ನ ನೆಕ್ಸ್ಟ್ ಲೊಕೇಶನ್ಗೆ ತೊಗೊಂಡು ಹೋಗೋದು. ಎವನ್ ಡ್ರೈವರ್ಸ್ ವಿಲ್ ನಾಟ್ ಬಿ ನೋವಿಂಗ್ ಅದು ಎಲ್ಲಿ ಡೆಸ್ಟಿನೇಷನ್ಗೆ ಹೋಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಡ್ರೈವರ್ಸ್ಗಳನ್ನ ಶ್ರೀನಿವಾಸ್ ಅಂತಂತೇಳಿ ಇವರು ಗದಗ ಜಿಲ್ಲೆ ಶಿರಹಟ್ಟಿಯವನು, ಮತ್ತೆ ಇನ್ನೊಬ್ಬ ಡ್ರೈವರ್ ಆದಂತಹ ಸಿದ್ರಾಮ್ ಈತ ಸೋಲಾಪುರದವನು. ಇವರಿಬ್ಬರನ್ನ ವಿಚಾರಣೆ ಮಾಡಿದಾಗ ಆ ಟ್ರಕ್ಕು ಇಲ್ಲೇ ವಿಜಯಪುರ ಜಿಲ್ಲೆಯ ಒಬ್ಬ ಹುಸೇನ್ ಸಾಬ್ ಮುಲ್ಲಾ ಅನ್ನೋನ್ಗೆ ಓನರ್ಶಿಪ್ ಇರೋದು. ಬಟ್ ಅದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್. ಸೊ ದಟ್ ಅದರ ಜೊತೆಗೆ ಇಲ್ಲಿ ಬಸವರಾಜ್ ಭಜಂತ್ರಿ ಅನ್ನುವಂಥ ಒಬ್ಬ ವ್ಯಕ್ತಿನೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಈ ಸಾಗಾಟನೆಯಲ್ಲಿ. ಸೊ ಲೋಕಲ್ ಇಬ್ಬರಿದ್ದು ಮತ್ತೆ ಈ ಏನು ಮಾರಾಟವನ್ನ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಈ ಅಕ್ರಮವಾಗಿ ಸಾಗಿಸ್ತಾ ಇರುವಂತಹ ಲೀಗಲಿ ಬ್ರ್ಯಾಂಡೆಡ್ ಲಿಕ್ಕರ್ ಗೋವಾದಲ್ಲಿ ಅದು ಮಾರಾಟಕ್ಕೆ ಅವಕಾಶ ಇದೆ. ವಶಪಡಿಸಿಕೊಂಡ ಮಾಲಿನ ಮೌಲ್ಯ ಕೇಳಿದ್ರೆ ನೀವು ನಿಜವಾಗ್ಲೂ ಬೆರಗಾಗ್ತೀರಾ. ಗೋವಾ ರಾಜ್ಯದ ದರದಂತೆ ಇದರ ಮೌಲ್ಯ ಸುಮಾರು 74,68,000 ರೂಪಾಯಿ. ಆದ್ರೆ ಇದೇ ಮದ್ಯದ ಮೌಲ್ಯ ನಮ್ಮ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಬರೋಬ್ಬರಿ 1,36,82,000 ರೂಪಾಯಿಗಳಾಗುತ್ತೆ. ಮದ್ಯ, ಲಾರಿ ಮತ್ತು ಗೊಬ್ಬರ ಸೇರಿ ಒಟ್ಟು 1,02,00,000ಕ್ಕೂ ಅಧಿಕ ಮೌಲ್ಯದ ಸ್ವತ್ತನ್ನ ಜಪ್ತಿ ಮಾಡಲಾಗಿದೆ. ಯಾಕೆ ಇದನ್ನ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾರೆ ಅಂತಂತಂದ್ರೆ ಈ ನಮ್ಗೆ ಸಿಕ್ಕಿರುವಂತಹ ಏನು ಎಲ್ಲ ಬ್ರ್ಯಾಂಡ್ಸ್ ಇದೆ, ರಾಯಲ್ ಬ್ಲೂ, ಮ್ಯಾನ್ಷನ್ ಬ್ರ್ಯಾಂಡಿ ಅಂತಂತೇಳಿ ಹಲವಾರು ಬ್ರ್ಯಾಂಡ್ಸ್ಗಳು ಸಿಕ್ಕಿದ್ದಾವೆ. ಅದರದ್ದು ಬರೀ ಲಿಕ್ಕರ್ ಬೆಲೆನೇ ಎಲ್ಲಿ ಗೋವಾದಲ್ಲಿ ಅಂದಾಜು ವೆಚ್ಚ ಸುಮಾರು 75 ಲಕ್ಷ ರೂಪಾಯಿ ಆಯಿತು ಅಂತಂತಂದ್ರೆ ಕರ್ನಾಟಕದ ವ್ಯಾಲ್ಯೂನ ನಾವು ತೊಗೊಂಡ್ರೆ, ಯಾಕಂದರೆ ಪ್ರತಿಯೊಂದು ಸ್ಟೇಟನ್ನು ಕೂಡ ಅವ್ರದ್ದು ಟ್ಯಾಕ್ಸೇಷನ್ ಬೇರೆ ಇರುತ್ತೆ. ಸೊ 75 ಲಕ್ಷ ರೂಪಾಯಿ ಗೋವಾ ಲಿಕ್ಕರು ಅದು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು. ಒಂದು ವೇಳೆ ನಾವು ಇದನ್ನು ಕರ್ನಾಟಕದ ಲೆಕ್ಕಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಸುಮಾರು 64 ಲಕ್ಷರಷ್ಟು ಲಾಭ ಸಿಗುತ್ತೆ ಇದಕ್ಕೆ. 74 ಲಕ್ಷ ರೂಪಾಯಿ ಲಿಕ್ಕರು, ಗೋವಾ ಲಿಕ್ಕರು ಕರ್ನಾಟಕದಲ್ಲಿ ಮಾರಿದರೆ 74 ಲಕ್ಷ ಪ್ಲಸ್ 64 ಲಕ್ಷ, ಸುಮಾರು ಅಂದಾಜು 80 to 85% ಇವರಿಗೆ ಲಾಭಾಂಶ ಇದೆ. ಅದೇ ರೀತಿ ಮಹಾರಾಷ್ಟ್ರಕ್ಕೆ ಹೋಗಿ ಮಾರಿದಾಗಲೂ ಕೂಡ ಇದು ಆಲ್ಮೋಸ್ಟ್ 2 times ಅವರಿಗೆ ಲಾಭಾಂಶ ಸಿಗುತ್ತೆ. ಹಾಗಾಗಿ ಅಕ್ರಮವಾಗಿ ಗೋವಾದಿಂದ ಈ ಲಿಕ್ಕರನ್ನು ಸಾಗಾಟನೆ ಮಾಡುವಂಥ ಒಂದು ಟ್ರಕ್ಕನ್ನು ಇಂಟರ್ಸೆಪ್ಟ್ ಮಾಡಿ ವಿಜಯಪುರ DSP ಸಿಟಿ ನಾಗರಾಜು ಮತ್ತು CPI ಗೋಲ್ಗುಂಬಜು, PSI ಜಲನಗರ ಮತ್ತು ಅವರ ಠಾಣಾ ಸಿಬ್ಬಂದಿಯವರು ಅದನ್ನು ಸಕ್ಸಸ್ಫುಲ್ ಆಗಿ ಇಂಟರ್ಸೆಪ್ಟ್ ಮಾಡಿದ್ದಾರೆ.
4 ಜನನ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗ್ತಾ ಇದೆ. ಈ ಕುರಿತು ಜಲನಗರ ಪೊಲೀಸ್ ಠಾಣೆಯಲ್ಲಿ ಕರ್ನಾಟಕ ಅಬಕಾರಿ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೂಡ ಮುಂದುವರೆದಿದೆ. ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ನಸುಕಿನ ಜಾವದಲ್ಲೇ ಕಾರ್ಯಪ್ರವೃತ್ತರಾಗಿ ಭಾರೀ ದಂಧೆಯನ್ನ ಪತ್ತೆ ಹಚ್ಚಿದ ವಿಜಯಪುರ ಖಾಕಿ ಪಡೆಯ ಕಾರ್ಯಕ್ಷಮತೆಗೆ ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗ್ತಿದೆ. ಬ್ಯೂರೋ ರಿಪೋರ್ಟ್ ವಿಶ್ವಪ್ರಕಾಶ್ ಟಿ ಮಲಗೋಡ್, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ